ಸರ್ಕಾರದ ನಿಯಮಗಳನ್ನ ಪ್ರೋಟೋಕಾಲ್ಗಳನ್ನ ಗಾಳಿಗೆ ತೂರಿ ಈ ಟೆಂಡರಿಂಗ್ ಕರೆಯದೆ ಸದ್ದಿಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಕುರಿತಾದ ಅಂತಾರಾಷ್ಟ್ರೀಯ ಸಮ್ಮೇಳನ ಮಾರ್ಚ್ 14 ಮತ್ತು 15ರಂದು ಮಾಡಲು ಹೊರಟಿರುವುದು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾಡಳಿತದ ಧೋರಣೆ ಖಂಡನಾರ್ಹವಾಗಿದೆ ಎಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷರು ಕಪಿಲ್ ಗೋಡ್ಬೋಲೆ ಹಾಗೂ ಸಂಯೋಜಕರಾದ ರಾಜ್ಕುಮಾರ್ ಮೂಲ್ಭಾರತಿ ಅವರು ಮಾತನಾಡಿ ತಿಳಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಯಾವ ನೈತಿಕ ಹೊಣೆ ಹೊತ್ತು 70 ಲಕ್ಷ ಅನುದಾನದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಹೆಸರಿನಲ್ಲಿ ಜಿಲ್ಲಾ ಮಟ್ಟದ ಸಮ್ಮೇಳನ ತರದಲ್ಲಿ ಕದ್ದು ಮುಚ್ಚಿ ಯಾರನ್ನ ಮೆಚ್ಚಿಸಲು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಹಾಗೂ ಜಿಲ್ಲಾಡಳಿತ ಈ ಸಮ್ಮೇಳನ ಮಾಡಲು ಹೊರಟಿದೆ ಎಂದು ಪ್ರಶ್ನೆ ಮಾಡಿದರು. ಇವತ್ತು ಈ ರೀತಿ ಕಾರ್ಯಕ್ರಮ ಮಾಡುವ ಮೂಲಕ ಕಾರ್ಯಕ್ರಮದ ಮೂಲ ಆಶಯವನ್ನ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಕಗ್ಗೋಲೆ ಮಾಡಲು ಹೊರಟಿದ್ದೀರಿ. ಇದನ್ನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸಹಿಸುವುದಿಲ್ಲ ಎಂದು ಪ್ರತಿಪಾದಿಸಿದರು. ಅಂತಾರಾಷ್ಟ್ರೀಯ ಸಮ್ಮೇಳನ ಬೀದರ್ನಲ್ಲಿ ನಡೆಯುತ್ತಿರುವುದೇ ನಮ್ಮೆಲ್ಲ ಶೋಷಿತ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಸರ್ವ ಸಮುದಾಯದವರಿಗೂ ಒಳ್ಳೆಯ ಸಂಗತಿಯಾಗಿದೆ. ಆದರೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಜಿಲ್ಲಾಡಳಿತದ ವೈಫಲ್ಯದಿಂದಾಗಿ ಈ ಬಗ್ಗೆ ಪ್ರಚಾರ, ಪ್ರಸಾರ, ಡಂಗೂರ ಯಾವುದೂ ಕೂಡ ಆಗಿಲ್ಲ. ಅಂದಾಗ ಹೇಗೆ ನೀವು ಜನರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀರಿ, ಜನರನ್ನ ಸೇರಿಸ್ತೀರಿ, ಯಾರಿಗಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ಮುಂಚೆ ಇಂಥದೊಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ವ್ಯವಸ್ಥಿತವಾಗಿ ಯಶಸ್ವಿಯಾಗಿಯೇ ನಡೆದಿತ್ತು. ಅಲ್ಲಿ ಯಾರೂ ಕೂಡ ಈ ರೀತಿ ಕದ್ದು ಮುಚ್ಚಿ ಕಾರ್ಯಕ್ರಮ ಮಾಡಿರಲಿಲ್ಲ. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತು, ಹೆಸರು ಕೂಡ ಮಾಡಿತು. ಬಾಬಾ ಸಾಹೇಬರ ವಿಚಾರಧಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಿತ್ತು. ಆದರೆ ಇಲ್ಲೇಕೆ ಈ ಲೋಪದೋಷಗಳನ್ನ ಮಾಡ್ತಾ ಇದ್ದೀರಿ, ಪ್ರಚಾರಕ್ಕೂ ಕೂಡ ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು. ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಪೂರ್ವ ಸಿದ್ಧತಾ ಸಭೆಯನ್ನು ವ್ಯವಸ್ಥಿತವಾಗಿ ನಡೆದಿತ್ತು. ಎಲ್ಲರೂ ಅವರವರ ಅಭಿಪ್ರಾಯಗಳನ್ನ ತಿಳಿಸಿದ್ರು. ದಿನಾಂಕ 1 ಮಾತ್ರ ನಿಗದಿಯಾಗಬೇಕಾಗಿತ್ತು. ಆದರೆ ಈ ರೀತಿ ಏಕಾಏಕಿ ಕಾರ್ಯಕ್ರಮ ಮಾಡುತ್ತಿರುವುದು ಅನುದಾನ ದುರ್ಬಳಕೆ ಸಂದೇಹಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಅಂದರೆ ಸ್ಟೇಡಿಯಂನಲ್ಲಿ ಮಾಡಬೇಕು ಎಂದು ಎಲ್ಲರ ಅಭಿಪ್ರಾಯ ಆಗಿತ್ತು. ಆದರೆ ಎಲ್ಲರ ಆಶಯ, ಅಭಿಪ್ರಾಯಕ್ಕೂ ಕೂಡ ಕಿಮ್ಮತ್ತಿಲ್ಲ ಅಂದ ಮೇಲೆ ಪೂರ್ವ ಸಿದ್ಧತಾ ಸಭೆ ಯಾಕೆ ಮಾಡಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ರು. ತರಾತುರಿಯಲ್ಲಿ ದಿನಾಂಕ ಕೂಡ ನಿಗದಿ ಮಾಡಿ ಸ್ಥಳ ಬೀದರ್ ರಂಗಮಂದಿರ ಹಾಗೂ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ನಿಗದಿ ಮಾಡಿರುವುದು ನಮ್ಮೆಲ್ಲರ ದುರ್ದೈವದ ಸಂಗತಿಯಾಗಿದೆ. ಶೀರ್ಷಿಕೆ ಹೇಳುವ ಹಾಗೆಯೇ ಇದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮ. ಆದರೆ ಇವರುಗಳು ಮಾಡ್ತಾ ಇರುವುದಾದರೂ ಏನು? ನಿನ್ನೆ ಇವತ್ತು ಕೂಡ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರನ್ನ ಸಂಪರ್ಕಿಸುವ ಆಮಂತ್ರಣ ಪತ್ರಿಕೆಗಾಗಿ, ಗೆಸ್ಟ್ ಲಿಸ್ಟ್ಗಾಗಿ ಸಂಪರ್ಕಿಸಲು ಪ್ರಯತ್ನ ಮಾಡಿದೆವು. ಆದರೆ ಅವರು ಸ್ಪಂದಿಸಿಲ್ಲ. ಕಾಡಿನಲ್ಲಿರುವ ಮಂತ್ರಿಗಳಿಗೆ ಬಹುಶಃ ಕಾರ್ಡ್ ತಲುಪಿರಬಹುದು. ಆದರೆ ಅದರ ಬಗ್ಗೆ ಜನಸಾಮಾನ್ಯರಿಗೆ, ಸಂಘ ಸಂಸ್ಥೆಯವರಿಗೆ, ಗ್ರಾಮೀಣ ಭಾಗದ ಜನರಿಗೆ ಈ ಬಗ್ಗೆ ಹೇಗೆ ಮಾಹಿತಿ ನೀಡಿದ್ದೀರಿ? ಇಷ್ಟು ಕದ್ದಿ ಮುಚ್ಚಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಸಾರುವ ಹೆಸರಿನಲ್ಲಿ ಬಂದಂತ ಅನುದಾನ ದುರ್ಬಳಕೆ ಮಾಡೋ ವ್ಯವಸ್ಥಿತ ಹುನ್ನಾರ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ಎಂದು ದೂರಿದರು. ಹಾಗಾಗಿ ಬಂತೆ ದಮ್ಮನಾಗ ಅವರ ಆಗ್ರಹಕ್ಕೆ ಈ ಬಗ್ಗೆ ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಅವರಿಗೆ ನಾವು ಸಾಥ್ ನೀಡುತ್ತೇವೆ ಹಾಗೂ ಈ ಸಮ್ಮೇಳನ ಮುಂದೂಡಬೇಕು, ಯಶಸ್ವಿಯಾಗಿ ಮಾಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜ್ಞಾನೇಶ್ವರ ಸಿಂಗಾರೆ, ಅಶೋಕ್ ಮಂಡಾಳ್ಕರ್ ರಾಜ್ಯ ಕಾರ್ಯದರ್ಶಿಗಳು, ರಾಜ್ಕುಮಾರ್ ಮೂಲ್ಭಾರತಿ ಜಿಲ್ಲಾ ಸಂಯೋಜಕರು, ಸುರೇಶ್ ಜೋಶ್ನಾಕರ್ ಜಿಲ್ಲಾ ಖಜಾಂಚಿ, ಅಂಬದಾಸ್ ಚಕ್ರವರ್ತಿ ಜಿಲ್ಲಾ ಕಾರ್ಯದರ್ಶಿ, ಮಹೇಶ್ ಬೋಲಾ ಬೇದರ ಉತ್ತರ ಅಧ್ಯಕ್ಷ, ಜಾಫರ್ ಖುರೇಶಿ ಜಿಲ್ಲಾ ಸಂಯೋಜಕರು, ಮಲ್ಲಿಕಾರ್ಜುನ್ ಕೆ ಔರಾದ ತಾಲೂಕು ಅಧ್ಯಕ್ಷರು, ಭಾರತ್ ಭಾಗೇಕರ್ ಹುಮ್ನಾಬಾದ್ ತಾಲೂಕು ಅಧ್ಯಕ್ಷರು, ಸಚಿನ್ ಗಿರಿ, ಶಂಕರ್ ಫುಲೆ, ನೀಲೇಶ್ ಮೇಲ್ಕೆರೆ ಸೇರಿದಂತೆ ಇನ್ನಿತರರು ಇದ್ದರು. ಒಂದು ಚಿಕ್ಕ ಮಾಧ್ಯಮದ ಮೂಲಕ ಹೇಳಿ ಬಯಸೋದೇನೆಂದರೆ, ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಏನು ಸಮ್ಮೇಳನ ಹಮ್ಮಿಕೊಂಡಿದ್ದಾರೆ, ಅದು ಏನು ತರಾತುರಿಯಲ್ಲಿ ಇವರೇನು ನಿರ್ಧಾರ ಕೈಗೊಳ್ಳಿದ್ದಾರೆ ಮತ್ತು ಅದನ್ನು ಕೈ ಬಿಡಬೇಕು. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ 2-3 ದಿವಸಗಳ ಕಾಲ ಒಂದು ದೊಡ್ಡ ಮಟ್ಟದ ಒಂದು ಸ್ಟೇಡಿಯಮಲ್ಲಿ ಈ ಕಾರ್ಯಕ್ರಮ ಜರುಗಿದ್ರೆ ಒಳ್ಳೆಯದಾಗಿತ್ತು. ಆದರೆ ಇವರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಇವ್ರ ಕುಮ್ಮಕ್ಕಿಂದ ಏನಾಗ್ತಾ ಇದೆ ಅಂತಂದರೆ ಈ ಕಾರ್ಯಕ್ರಮದ ದೆಸೆಯನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಪ್ರಚಾರಕ್ಕಾಗಿ ಮಾಡಬೇಕಾಗಿದೆ ಅಷ್ಟೇ ವಿನಃ ಡಾಕ್ಟರ್ ಬಾಬಾ ಸಾಹೇಬ್ ವಿಶ್ವವಿಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು, ಸಮಕಾಲೀನ ಎಲ್ಲ ಸಮಗ್ರ ವಿಚಾರಗಳು ಏನದಂತಂದರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನದಂತಂದರೆ ಇದನ್ನು ಕಾರ್ಯಕ್ರಮ ಸಕ್ಸಸ್ ಮಾಡ್ಬೇಕನ್ನೋ ಒಂದು ಅವ್ರ ಹತ್ರ ಅದು ಇಲ್ಲ. ಹೀಗಾಗಿ ನಾವು ಬಹುಜನ ಸಮಾಜ ಪಕ್ಷದಿಂದ ಇದನ್ನು ಖಂಡಿಸ್ತೀವಿ. ಬೀದರ್ ಜಿಲ್ಲೆಯಲ್ಲಿ ಈ ಥರ ಏನಿದು ಕಾರ್ಯಕ್ರಮ ಏನು
ದಿಕ್ಕು ದೆಸೆಯನ್ನು ಬದಲಾಯಿಸಿ ಈ ಥರ ಹಣ ದುರ್ಬಳಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಇದನ್ನು ನಾವು ಖಂಡಿಸ್ತೀವಿ. ಈಗಾಗಲೇ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹೇಳಿದ್ದಾರೆ. ಹೀಗಿರುವಾಗ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಮತ್ತು ಸಮಾಜ ಕಲ್ಯಾಣ ನಿರ್ದೇಶಕರು ಇವರೆಲ್ಲರುಗಳು ಸೇರಿ ಈ ಕಾರ್ಯಕ್ರಮ ಸರಿಯಾಗಿ ಮಾಡ್ತಾ ಇಲ್ಲ. ಹೀಗಾಗಿ ಈ ಸಿದ್ದರಾಮಯ್ಯ ನೇತೃತ್ವದ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಅವರು ಬಾಯಿ ಎತ್ತಿದ್ರೆ ನಾವು ಸಮಾನತಾವಾದಿಗಳು, ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೂ ಎಲ್ಲ ಬಸವಣ್ಣರ ವಿಚಾರ ಮೇಲೆ ನಾವು ಏನಾದರೂ ಸರ್ಕಾರ ನಡೆಸ್ತೀವಿ ಅಂತ ಹೇಳ್ತಾರೆ. ಯಾವ ನೈತಿಕತೆ ಇವ್ರ ಬೆಲೆ ಇದೆ, ಇದು ಕಂಡು ಬರ್ತಾ ಇದೆ. ಇಂಥ ಒಂದು ದೊಡ್ಡ ಮಟ್ಟದ ಏನು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಈ ಬೀದರಲ್ಲಿ ಏನದ ಅಂತಂದರೆ ಈ ಥರ ತರಾತುರಿಯಲ್ಲಿ ನಿರ್ಧಾರ ತೊಗೊಂಡು ಈ ಕಾರ್ಯಕ್ರಮಕ್ಕೆ ಏನದ ಅಂತಂದರೆ ಶೋಭೆ ತರಲಾದಂಗೆ ಮಾಡ್ತಾ ಇದ್ದಾರೆ. ಇದು ಸಾಮಾಜಿಕವಾಗಿ ಎಲ್ಲರಿಗೂ ಹಾಗೂ ನಮ್ಮ ಸಮಾಜದ ಬುದ್ಧಿಜೀವಿಗಳಿಗೆ ಏನದ ಅಂತಂದರೆ ನೋವನ್ನು ಉಂಟು ಮಾಡಿದೆ. ಹೀಗಾಗಿ ಇದನ್ನು ಇವರು ಇಲ್ಲಿಗೆ ಕೈ ಬಿಟ್ಟು ಇದನ್ನು 3 ತಿಂಗಳ ಮುಂದೆ ಕಾಲಾವಕಾಶ ತೊಗೊಂಡು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ ಬಹುಜನ ಸಮಾಜ ಪಕ್ಷದಿಂದ. ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಸಂವಿಧಾನಬದ್ಧವಾಗಿ ಏನದ ಅಂತಂದರೆ ಯಾವುದೇ ಒಂದು ಸಿಸ್ಟಮಲ್ಲಿ ನಡೀತಾ ಇಲ್ಲ. ಪ್ರಜಾಪ್ರಭುತ್ವ ಏನದಂದ್ರೆ ಕೊಗ್ಗಲೆ ಮಾಡ್ತಾ ಇದ್ದಾರೆ. ಭಾಳಷ್ಟು ದೌರ್ಜನ್ಯ ದಬ್ಬಳಕ್ಕೂ ಕೂಡ SC/ST ದೌರ್ಜನ್ಯಗಳು ಆಗಿದ್ದಾವೆ. ಆ ವಿಷಯದಲ್ಲೂ ಕೂಡ ಸರ್ಕಾರ ಲೆವೆಲಲ್ಲಿ ನಾವು ಧ್ವನಿ ಎತ್ತಿದ್ರೆ, ಆಮೇಲೆ ಹೋರಾಟ ಕೈಗೊಂಡ್ರೆ ಏನದ ಅಂತಂದರೆ ಹೋರಾಟಗಾರರಿಗೆ ಏನಾದ್ರು ತೊಂದರೆ ಕೊಡೋ ಅಂಥ ವಿನಾಕಾರಣ ಇಲ್ಲಿಂದ ಇಲಾಖೆ ಕೂಡ ಮಾಡ್ತಾ ಇದೆ. ಹೀಗಾಗಿ ನಾವು ಬಹುಜನ ಸಮಾಜ ಪಕ್ಷದಿಂದ ಇದನ್ನು ಖಂಡಿಸ್ತೀವಿ. ಹೀಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದು ಏನದಂದರೆ ಇಲ್ಲಿಗೆ ಕೈ ಬಿಟ್ಟು ಇದನ್ನು ಒಳ್ಳೆ ರೀತಿಯಿಂದ ಮುಂದೆ ತಗೊಂಡು ಹೋಗಿ ಇದನ್ನು ಸಕ್ಸಸ್ ಮಾಡಬೇಕು. ಮತ್ತು ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಏನಾಗಿದೆ ಅಂತಂದರೆ ಎಲ್ಲ ದಲಿತದ ಸಮುದಾಯಗಳ ಮೇಲಾಗಲಿ SC/STಗಳ ಮೇಲಾಗಲಿ ಭೂಮಿಗಳು ಏನದ ಅಂತಂದರೆ ಭಾಳಷ್ಟು ಮಾಫಿಯಾಗಳಾಗಿ ಭಾಳಷ್ಟು ಪ್ರಕರಣಗಳು ಆಗ್ತಾ ಇದ್ದಾವೆ. ಅದನ್ನು ಕೂಡ ಸರ್ಕಾರ ಇದು ಜಿಲ್ಲಾಡಳಿತ ಏನದಂತಂದರೆ ಅದು ಯಾವುದೇ ರೀತಿಯಿಂದ ಅದ್ರ ಮೇಲೆ ಇದು ಮಾಡ್ತಾ ಇಲ್ಲ. ಭಾಳಷ್ಟು ಅಕ್ರಮವಾಗಿ ಏನದ ಅಂತಂದರೆ ನಮ್ಮ ಭೂಮಿ ಏನದ ಅಂತಂದರೆ ಅವ್ಯವಹಾರದಲ್ಲಿ ತೊಡಗಿದೆ. ತಹಶೀಲ್ ಆಫೀಸಲ್ಲಿ ಏನದ ಅಂತಂದರೆ ಮಾಫಿಗಳು ಭಾಳಷ್ಟು ಏನದ ಅಂತಂದರೆ ಕಂಡು ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ವಿಷಯನೇ ಇದೆ. ಇಂಥ ಒಂದು ಇದರಲ್ಲಿ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಹಾಗೂ ಇಲ್ಲಿಂದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಂಪೂರ್ಣ ಏನದ ಅಂತಂದರೆ ವಿಫಲ ಆಗಿದ್ದಾರೆ. ಇದು ಪ್ರಜಾಪ್ರಭುತ್ವದ ಏನದ ಅಂತಂದರೆ ಕಗ್ಗೊಲೆ ಮಾಡೋ ನಿಟ್ಟಿನಲ್ಲಿ ಇವರು ನಡೆಸ್ತಾ ಇದ್ದಾರೆ ಅಂತ ಹೇಳಿ ನಾವು ಬಹುಜನ ಸಮಾಜ ಪಕ್ಷ ಆಗ್ರಹ ಮಾಡ್ತದೆ. ಈ ಮೂಲಕ ನಾವು ಸರ್ಕಾರಕ್ಕೆ ಏನದೊಂದು ಒತ್ತಾಯ ಮಾಡ್ತೀವಿ. ಇದು ಇಲ್ಲಿಗೆ ಕೈ ಬಿಟ್ಟು ಒಂದು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಯಶಸ್ಸು ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಇನ್ನು ಮುಂದೆ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಮಾಡ್ತಾ ಹೋಗ್ತಾರೆ. ಈ ಟೆಂಡರಿಂಗ್ ಬಗ್ಗೆ ಏನು ಹೇಳೋದಂತೇನು ಇಲ್ಲ ಮೇಡಮ್. ಅವರು ಎಲ್ಲ ಇತ್ತು ಮೇಡಮ್. ಆದರೆ ಹೌದು ಮೇಡಮ್, ಈ ಹಿಂದೆನೂ ಕೂಡ ಸರ್ಕಾರ ಅಲ್ಲಿ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿತ್ತು. ಆದರೆ ಅಲ್ಲಿ ಒಳ್ಳೆ ರೀತಿಯಿಂದ ನಡೆದಿತ್ತು. ಆದರೆ ಇಲ್ಲಿ ಅದನ್ನು ಮಾಡ್ತಾ ಇಲ್ಲ. ಇವರು ಎಲ್ಲ ಇವರೇ ನಿರ್ಧಾರ, ಇವರೇ ಎಲ್ಲ ಬಾಸ್ ಆಗಿಬಿಟ್ಟಿದ್ದಾರೆ. ರಾತ್ರಿಯಲ್ಲೇ ಫೈನಲ್ ಮಾಡಿಬಿಡ್ತಾರೆ, ಬೆಳಗ್ಗೆ ಮತ್ತೆ ಏನದ ಅಂತಂದರೆ ಆದೇಶ ತೆಗೆದು ಬಿಡ್ತಾರೆ. ಇವ್ರು ಹೆಂಗೆ ಬೇಕಾದಂಗೆ ಇವ್ರು ಯೂಸ್ ಮಾಡ್ಕೊತಾ ಇದ್ದಾರೆ. ಇದು ಸರಿ ಇಲ್ಲ ಅಂಥೇಳಿ ನಾವು ಹೇಳ್ತೀವಿ ಮೇಡಮ್. ಅದು ನೀವು ಹೇಳಿದ ಪ್ರಕಾರ ಹಿಂಗೆ ಆಗಬೇಕಾಗಿತ್ತು ಈ ಟೆಂಡರ್ ಮೂಲಕ. ಬಟ್ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಅದು ಮಾಹಿತಿನೂ ಸಿಗ್ತಾ ಇಲ್ಲ. ಅದಷ್ಟು ಆದೇಶ ಒಂದು ಬಂದಿದೆ, ಏನೋ 14-15 ಮಾಡ್ತಾ ಇದ್ದಾರಂತೆ. ಅದು ರಂಗ ಮಂದಿರಲ್ಲಿ ಮಾಡ್ತಾ ಇದ್ದಾರಂತೆ. ಅದೊಂದು ನಾಚಿಕೆ ಬರೋ ಅಂಥ ನಿರ್ಧಾರಗಳು ತೊಗೊತಾ ಇದ್ದಾರೆ ಇವರು. ಬಾಬಾ ಸಾಹೇಬ್ರ ವಿಚಾರಗಳಿಗೆ ಏನದ ಅಂತಂದರೆ ಮೂಲೆ ಗುಂಪು ಮಾಡಬೇಕು, ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಏನದ ಅಂತಂದರೆ ಒಂದು ದೊಡ್ಡ ಹೆಸರು ತೊಗೊಂಡು ಈ ಸಮುದಾಯಗಳಿಗೆ ಮತ್ತು ಬಾಬಾ ಸಾಹೇಬ್ರ ವಿಚಾರಗಳಿಗೆ ಏನದ ಅಂತಂದರೆ ಮೂಲೆ ಗುಂಪು ಮಾಡೋ ಅಂಥ ಷಡ್ಯಂತ್ರ ಇವರು ಇಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಮಾಡ್ತಾ ಇದ್ದಾರೆ ಅಂತೇಳಿ ನಾವಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ ಮೇಡಮ್. ಇನ್ನು ಮುಂದೆ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಮಾತಾಡ್ತಾರೆ. ಪತ್ರಿಕಾ ಮಾಧ್ಯಮದವರಿಗೆ ಒಂದು ಮಾಹಿತಿಯನ್ನು ಈ ತುರ್ತು ಪತ್ರಿಕಾ ಮಾಧ್ಯಮದವರಿಗೆ ಒಂದು ಮಾಹಿತಿಯನ್ನು ನೀಡಬೇಕಂತೇಳಿ ನಾವು ಬಹುಜನ ಸಮಾಜ ಪಾರ್ಟಿ ವತಿಯಿಂದ ನಿರ್ಧಾರ ಮಾಡಿದ್ದೀವಿ. ಗೆಳೆಯರೇ, ಏನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಿಂದೆ 16ನೇ ತಾರೀಕು ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಒಂದು ಸಭೆಯಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಆ ವಿಷಯದ ಮೇಲೆ ಒಂದು 2 ದಿನದ್ದು ಬೀದರ್ ನಗರದಲ್ಲಿ ಒಂದು ರಾಷ್ಟ್ರೀಯ ಒಂದು ಸಮ್ಮೇಳನವನ್ನು ಸರ್ಕಾರದ ವತಿಯಿಂದ ನಡೀತಾ ಇದೆ ಕಾರ್ಯಕ್ರಮಗಳು. ಬಹುಶಃ ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮ ನಡೀತಾ ಸಂದರ್ಭದಲ್ಲಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿಗಳು ಸಚಿವರ ಅಧ್ಯಕ್ಷತೆಯಲ್ಲೇ ಸಭೆ ಆಗಿತ್ತು. ಆ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ
ದಲಿತ ಹೋರಾಟಗಾರರು ಮತ್ತು ರಾಜಕೀಯ ಪಕ್ಷದ ಮುಖಂಡರು ಕೂಡ ಆ ಸಭೆಯಲ್ಲಿ ಇದ್ದಿದ್ದರು. ಆ ಸಭೆಯಲ್ಲಿ ಈ ಥರ ಕಾರ್ಯಕ್ರಮವನ್ನು ನಡೆಸಬೇಕಾಗಿದೆ, ಅದಕ್ಕೆ ತಮ್ಮದೆಲ್ಲ ಅಭಿಪ್ರಾಯ ಅಂದರೆ ನಮ್ಮ ಎಲ್ಲ ಹೋರಾಟಗಾರರ ಅಭಿಪ್ರಾಯನ ಸಂಗ್ರಹಣೆ ವ್ಯಕ್ತಪಡಿಸಿದ್ರು ಅವತ್ತಿನ ದಿನ ಅಲ್ಲಿ. ಅದ್ರ ಜೊತೆ ಏನಾಗಿತ್ತು ಅಂತಂದರೆ ಡೇಟನ್ನು ದಿನಾಂಕವನ್ನು ನಿಗದಿ ಮಾಡುವ ಸಂದರ್ಭ ಬಂದಾಗ ದಿನಾಂಕನ ನೆಕ್ಸ್ಟ್ ಇನ್ನೊಂದು ಸಭೆ ಮಾಡ್ಕೊಂಡು ನಾವು ನಿರ್ಧಾರ ಮಾಡೋಣ ಅಂತ ಕಸಿ ಹೇಳಿ ಆ ಸಭೆಯಲ್ಲಿ ಒಂದು ನಿರ್ಣಯ ಆಗಿತ್ತು. ಅದ್ರ ಜೊತೆ ಅದು ಇನ್ನೂ ಒಂದು ನೆಕ್ಸ್ಟ್ ಮಾಡೋಣ ಎಂಬ ಸಂದರ್ಭದಲ್ಲಿ ಆದಾಗ ಮತ್ತು ಎಲ್ಲಿ ಮಾಡ್ಬೇಕಂದಾಗ ಇದು ದೊಡ್ಡ ಒಂದು ರಾಷ್ಟ್ರೀಯ ಸಮ್ಮೇಳನ ಆಗಿರುವುದರಿಂದ ಅದು ಇಲ್ಲಿ ಬೀದರ್ದಲ್ಲಿ ಅಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ಲೇಸ್ ಸ್ಥಳ ಬೇಕು. ಅದಕ್ಕೆ ಎಲ್ಲ ಮುಖಂಡರು ಕೆಲವು ಸ್ಟೇಡಿಯಮ್ಮು ಅವರು ಸರ್ಕಾರ ವತಿಯಿಂದ ಏನದ ಅಂದ್ರೆ ರಂಗಮಂದಿರ ಫಿಕ್ಸ್ ಮಾಡ್ಕೊಂಡು ಬಿಟ್ರು ಅವರು. ಭಾಳ ದುರ್ದೈವ ಅದ ಅದು. ಇಲ್ಲ ಸ್ಟೇಡಿಯಂ ಮಾಡ್ಬೇಕಂತ ಆಯಿತು. ಅದರ ದಿನಾಂಕ ಮಾತ್ರ ನಿಗದಿ ಮಾಡ್ತೀವಿ ಅಂತ ಹೇಳಿದ್ರು. ದಿನಾಂಕನ ನೆಕ್ಸ್ಟ್ ಮೀಟಿಂಗ್ದಲ್ಲಿ ಹೇಳ್ತಾವ ಅಂತಂದಾಗ ಏನಾಗಿದೆ ಗೆಳೆಯರಿ, ಈಗ ತರಾತುರಿಯಲ್ಲಿ 14, 15 ಇದೇ ಮಂತು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಯಾವ ಮುಖಂಡರುಗಳನ್ನು ಕರೆಯಲ್ದೇ ದಿನಾಂಕನ ನಿಗದಿ ಮಾಡಿದ್ದಾರೆ. ಅಂಥ ಒಂದು ದೊಡ್ಡ ಕಾರ್ಯಕ್ರಮ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಈ ಸಮಸ್ತ ಈ ನಾಡಿನ ಜನರಿಗೆ ಮಾಹಿತಿಯನ್ನು ಕೊಡಬೇಕಾಗಿದೆ. ಆದರೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಏನಿದ್ದಾರೆ, ಸಮಾಜ ಕಲ್ಯಾಣ ಅಧಿಕಾರಿಗಳು ಅವ್ರು ಏನಿದ್ದಾರೆ ಅಂತಂದರೆ ಈ ಡೇಟನ್ನು ಇಷ್ಟು ಸ್ಪೀಡ್ ಮಾಡಿ ಏನು ಮಾಡಬೇಕಲ್ಲತ್ತರೋ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಅದ್ರ ಜೊತೆ ಮಂತ್ರಿಗಳು ಕೂಡ ಹಿಂದಿನ ಸಭೆಯಲ್ಲಿ 16ನೇ ತಾರೀಕು ಸಭೆಯಲ್ಲಿ ಇದ್ದರೂ ಕೂಡ ಅವರು ಈಗ ನೆಕ್ಸ್ಟ್ ಡೇಟ್ ಅವ್ರ ಅಧ್ಯಕ್ಷತೆಯಲ್ಲೇ ನೆಕ್ಸ್ಟ್ ದಿನಾಂಕನ ಫೈನಲ್ ಮಾಡ್ತೇವೆ ಅಂತ ಹೇಳಿದಾಗ ಯಾರಿಗೆ ಕರೆಯಲ್ದೇ ಡೇಟನ್ನು ನಿಗದಿ ಮಾಡ್ತಾರಂದರೆ ಇವ್ರ ಉದ್ದೇಶ ಏನಿದ್ದಿರಬೇಕು? ಉಸ್ತುವಾರಿ ಸಚಿವರದ್ದು ಇದು ಉದ್ದೇಶ ಏನಿದೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ವಿಚಾರಗಳನ್ನು ಸಮಸ್ತ ಆಲ್ರೆಡಿ ಎಲ್ಲ ಅಂದರೆ ನಮ್ಮ ಅಂತಾರಾಷ್ಟ್ರೀಯ ಅಂದರೆ ಔಟ್ ಆಫ್ ರಾಜ್ಯದ ಜನರಿಗೆ, ಮುಖಂಡರುಗಳಿಗೆ ಮತ್ತು ವಿಚಾರವಂತರು ವ್ಯಕ್ತಪಡಿಸ್ಲಾಕ ಅಂಥವ್ರಿಗೆಲ್ಲ ಆಹ್ವಾನ ಮಾಡಬೇಕಾಗ್ತದೆ ಸಭೆಗೆ. ಮತ್ತು ನಮ್ಮ ರಾಜ್ಯದ ಮಿನಿಮಮ್ ಏನಿಲ್ಲ ಅಂದ್ರೆ 1-2 ಲಕ್ಷದ ಜನರಿಗಾದರೂ ಎಲ್ಲ ಸೇರಿಸ್ಬೇಕಾಗ್ತದೆ. ಆದರೆ ಇವರು ತರಾತುರಿದಲ್ಲಿ ಇಲ್ಲಿ ಒಂದು ಬೆಲ್ದಳ್ಳಿ ಫಂಕ್ಷನ್ ಹಾಲ್ದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಒಂದು ಕಡೆ ಹೇಳ್ತಾ ಇದ್ದಾರೆ 14ನೇ ತಾರೀಕು. ಮತ್ತು 15ಕ್ಕೆ ರಂಗಮಂದಿರ ಕಾರ್ಯಕ್ರಮ ಮಾಡ್ತಾರಂತೆ. ರಂಗಮಂದಿರ ಪ್ಲೇಸ್ ಎಷ್ಟು ಜನರದಿದೆ? ಬೆಲ್ದಳ್ಳಿ ಅವ್ರ ಫಂಕ್ಷನ್ ಹಾಲ್ ಆದ್ರೂ ಎಷ್ಟು ಇರ್ಬೋದು ಪಾಪ್ಯುಲೇಷನು? ಅದಕ್ಕೆ ಇದು 14-15 ಟೈಮ್ ಸಾಕಾಗ್ತದೇನೋ? ಇವತ್ತಿನ ತನಕ ಅವ್ರು ಏನು ಕರಪತ್ರ ಹೊಡೆಸ್ತಾರೆ ಗೆಸ್ಟ್ಗಳು, ಅದು ಕೂಡ ನಮ್ಮ ಮುಖಂಡರುಗಳಿಗೆ ಇನ್ನೂ ಇಲ್ಲಿ ತನಕ ಕೈ ಸೇರಿಲ್ಲ. ಆದ್ರೆ ಸರ್ಕಾರದ ಮಂತ್ರಿಗಳೇನು ಬಂದ್ ಕಸಿ ಏನು ಉದ್ಘಾಟನೆ ಮಾಡೋರು ಇದ್ದಾರೆ, ಬಹುಶಃ ಅವ್ರಿಗೆ ತಲುಪಿಸ್ತಾರೆ. ಅದು ಬಹುಶಃ ನಿನ್ನೆ ತಲುಪಿರ್ಬೇಕು ನನ್ನ ಅನಿಸಿನ ಮಟ್ಟಿಗೆ. ಇಲ್ಲಿನ ಇನ್ಚಾರ್ಜ್ ಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರು ಕೂಡ ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ತಲುಪಿರಬೇಕು. ಇನ್ನು ಯಾರ್ಯಾರು ಇದ್ದಾರೆ ಅನ್ನೋದು ನಮ್ಗೆ ಅಡೇ ಇಲ್ಲ. ಆದರೆ ಇವರು ಯಾಕೆ ಈ ಥರ ತರಾತುರಿದಲ್ಲಿ ಯಾಕೆ ಇದು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮದು ಒಂದು ಪ್ರಶ್ನೆ. ಈ ಕಾರ್ಯಕ್ರಮವನ್ನು ತಾವು ನಮ್ಮ ದಲಿತರಿಗೆ, ಶೋಷಿತ ಸಮಾಜಕ್ಕೆ ನೀವು ಖುಷಿ ಪಡಿಸ್ಲಿಕ್ಕೆ ದಯಮಾಡಿ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲ ಅರ್ತಿನ ಜನನೂ ಜಿಲ್ಲೆಯಲ್ಲಿ ಎಲ್ಲರೂ ಅರ್ತಿನವರೇ ಇದ್ದಾರೆ. ಆದ್ರೆ ಬೇರೆ ಬೇರೆ ರಾಜ್ಯ ಜನರಿಗೆ ಇಲ್ಲಿ ತಂದು ಅವ್ರ ಮುಖಾಂತರ ತಿಳಿಸಿ ಹೇಳಿದ್ರೆ ಅದು ಒಂದು ಉತ್ತಮ ಆಗ್ತದೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹೇಳ್ತಾ ಇದ್ದೀವಿ, ಕೂಡಲೇ ಕಾರ್ಯಕ್ರಮವನ್ನು ಮುಂದೂಡಿದ್ರೆ ಭಾಳ ಉತ್ತಮ ಆಗ್ತದೆ. ಮತ್ತು ಮುಂದುವರ್ಸಲ್ಲೇ ನೀನು ಮಾಡ್ತೀವಿ ಅಂದ್ರೆ ಸರ್ಕಾರ ನಿಮ್ಮದಿದೆ, ನೀವು ಮಾಡ್ಬೋದಿಲ್ಲ ಅಂತ ಹೇಳ್ತಲ್ಲ. ಇದು ತಾವು ಏನು ಮಾಡ್ತಾಯಿದ್ದೀರ ಅಂದರೆ ಬಾಬಾ ಸಾಹೇಬ್ರ ಹೆಸರು ಮೇಲೆ ನಮ್ಮ ಜನರಿಗೆ ನೀವೇನದಂದ್ರೆ ಘೋರ ಒಂದು ಮಾಹಿತಿಯನ್ನು ತಲುಪಿಸಲ್ದೇ ಅವರದ ವಿಚಾರಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಮಾಡಲ್ದೇ ನೀವೇನು ಮಾಡಕ್ಕೆ ಹೊರಟಿದ್ರಿ. ನಾವು ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಖಂಡನೆ ವ್ಯಕ್ತಪಡಿಸ್ತೀವಿ, ವಿಷಾದ ವ್ಯಕ್ತಪಡಿಸ್ತೀವಿ. ತಾವು ಏನಾದರೂ ಇನ್ಚಾರ್ಜ್ ಮಂತ್ರಿ ಇದ್ದಾಗ ನೀವು ಕೂಡಲೇ ಅರ್ಥ ಮಾಡ್ಕೊಂಡಿದ್ರೆ ಈ ಕಾರ್ಯಕ್ರಮವನ್ನು ನೀವು ಬೇಡ ಅಂತ ಹೇಳಿದಾಗ ಯಾರು ಮಾಡೋಕ್ಕೆ ಹೋಗಲ್ಲ, ಜಿಲ್ಲಾಧಿಕಾರಿಗಳು ಮಾಡೋಕ್ಕೆ ಹೋಗಲ್ಲ, ಸಮಾಜ ಕಲ್ಯಾಣ ಸಚಿವರು ಕೂಡ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೂಡ ಇಲ್ಲಿ ಮುಂದಾಳತ್ವ ವಹಿಸ್ಕೊಂಡು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲ ನೀವೇ ಮಾಡೋಕ್ಕೆ ನಿಮ್ಮದೇ ಕುಮ್ಮಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ತಾವು ಮುಂದೂಡಿದ್ರೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಇವತ್ತಿನ ದಿನ
ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಸರ್, ನಾವು ಅವತ್ತಿನ ದಿನ ಬಹುಜನ್ ಸಮಾಜ್ ಪಾರ್ಟಿ ಜೊತೆ ಮತ್ತು ಇತರ ಮುಖಂಡರುಗಳು ಸೇರಿಸ್ಕೊಂಡು ಅವತ್ತಿನ ದಿನ ನಾವು ಅವ್ರ ಈ ವೇದಿಕೆ ಎಲ್ಲಿದೆ ಅಲ್ಲಿ ಹೋಗಿ ನಾವು ಏನಾದರೂ ಮಾಡೋಕ್ಕೆ ಹೋಗಿದರೆ, ಈಗ ನಿಮ್ಮ ಮಾಧ್ಯಮದವರಿಗೆಲ್ಲ ಗುರ್ತಿದೆ ನಮ್ಮ ಇಲ್ಲಿನ ಪರಿಸ್ಥಿತಿ ಬೀದರ್ದು ಏನಿದೆ ಅನ್ನೋದು. ನಾವು ಏನಾದರೂ ಮಾಡೋಕ್ಕೆ ಹೋಗಿದರೆ ಬಂಧಿಸೋದು, ಅರೆಸ್ಟ್ ಮಾಡಿಸೋದು ಇದು ಸಹಜ ಇದೆ. ಆದ್ರೆ ನಾವು ಅವತ್ತಿನ ದಿನ ಅವ್ರು ಮಾಡ್ಲಿಕ್ಕೆ ರೆಡಿ ಅಂದರೂ ಕೂಡ ನಾವು ಅದು ಪ್ರತಿಭಟಿಸಬೇಕಾಗ್ಯದ, ನಾವು ಪ್ರತಿಭಟಿಸ್ತೀವಿ. ಅದು ನಿಮಗೆ ಪ್ರತಿಭಟಿಸ್ತಾ ಎಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನಿಮ್ಮ ಗಮನಕ್ಕೆ ತಂದೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಅವತ್ತಿನ ದಿನ ನಾವು ಮಾಡೋಕ್ಕೆ ಸದಾ ಸಿದ್ಧಿದ್ದೀವಿ ಅಂತ ಕಸಿ ಹೇಳಕ್ಕೆ ಇಷ್ಟಪಡ್ತೀವಿ. ಹಣ ದುರ್ಬಳಕೆ ಮಾಡ್ಕೊಳ್ಳತ್ತಾರ ಅನ್ನೋದು ಈಗ ಈ ತರಾತುರಿ ಕಾರ್ಯಕ್ರಮ ಸರ್ಕಾರ ಅಂತೂ ದುಡ್ಡು ಕೊಟ್ಟಿದೆ. ಅಂದರೆ ಅಕ್ಟೋಬರ್ ಸೆಪ್ಟೆಂಬರ್ದಲ್ಲೇ ಇದು ಕಾರ್ಯಕ್ರಮದ ಈ ಹಿಂದಿನ ವರ್ಷದಲ್ಲೇ ಕಾರ್ಯಕ್ರಮನ ನಡಿಬೇಕಾಗಿತ್ತು. ಅದು 26ನೇಕ್ಕೆ ಇದು 26ನೇ ವರ್ಷದಲ್ಲಿ ಯಾಕೆ ಇದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ, ಇದು ಈ ಮಂತ್ ಅಂದರೆ ಈ ಹೊಸ ಬಜೆಟ್ ಒಳಗಡೆ ಇದು ಎಂಡಿಂಗ್ ಆಗಬೇಕು. ಇದು ದುಡ್ಡು ಮಾರ್ಚ್ ಎಂಡಿಂಗ್ ಇದು ದುಡ್ಡು ಖರ್ಚಾಗಬೇಕೆಂಬ ದೃಷ್ಟಿಯಿಂದ ಖರ್ಚಾಗಬೇಕಂದ್ರೆ ಅದು ಒಂದು 70 ಲಕ್ಷ ಆಲ್ರೆಡಿ ಸರ್ಕಾರ ದುಡ್ಡು. ಮತ್ತೆ ಅದಕ್ಕೆ ಅವ್ರು ಎಕ್ಸ್ಟ್ರಾ ಹೆಚ್ಚಿಗೆ ಬಿಲ್ ಮಾಡ್ಕೋತಾರೆ ಅವರು. ಅದು ಎಲ್ಲ ಸಹಜ, ಎಲ್ಲರಿಗೂ ಗುರ್ತಿದ್ದಿಂದೆ ಅದ. ಆದರೆ ಸರ್ಕಾರದೇನು ಬಂದಿದ್ದು ಏನು ಆಲ್ರೆಡಿ ಜಮಾ ಆಗಿದೆ. ಅದು ದುಡ್ಡು ಏನದ ಅಂತಂದರೆ ಇವರು ಏನೇನೋ ಮಾಡೋ ಸಲುವಾಗಿ ಏನದ ಅಂದ್ರೆ ಆ ಥರ ಅಷ್ಟು ಸ್ಪೀಡ್ವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತಿನ ತನಕ 14 ಅಂದ್ರೆ ನೋಡ್ರಿ, ಇವತ್ತು 11 ಇದೆ. ಎಲ್ಲೂ ಇನ್ನೂ ಕಟೌಟ್ಸ್ ಇಲ್ಲ. ಅದು ಯಾರು ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿಗಳು ಅವ್ರು ಆಲ್ರೆಡಿ ಬೆಂಗಳೂರಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಗೆಸ್ಟ್ಗಳು ಅಂದರೆ ಅವ್ರಿಗೆ ಕಾರ್ಡ್ ಕೊಡೋಕೆ ಹೋಗಿದ್ದಾರೆ ಅಷ್ಟೇ. ಆದರೆ ಅದು ಕಾರ್ಡ್ಗಳು ಮಂತ್ರಿಗಳಿಗೆ, ಸರ್ಕಾರದ ಮಂತ್ರಿಗಳಿಗೆ ಅವರು ಖುಷಿ ಪಡಿಸ್ಲಿಕ್ಕೆ ಹೋಗಿದ್ದಾರೆ. ಅದಕ್ಕೆ ನಮ್ಮ ಮಂತ್ರಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು, ಇಂಥ ಅಧಿಕಾರಿಗಳು ಇಷ್ಟು ಬೇಗ ಹೀಗೆ ಯಾಕೆ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡು ಸ್ವತಃ ನಮ್ಮ ಏನು ಮಾದೇವಪ್ಪರು ಇದ್ದಾರೆ ಸಮಾಜ ಕಲ್ಯಾಣ ಸಚಿವರು, ಇಲ್ಲಿನ ವಿಷಯ ಯಾಕೆ ಈಗಾಗಲೇ ನಾವು ತಿಳ್ಕೊಂಡಿವಿ. ನಮ್ಮ ಹಿಂದೆ ಅಂದರೆ ನಿನ್ನಿನ ದಿನ ನಮ್ಮ ಬಂತಿಗಳು ಕೂಡ ಏನದ ಅಂದರೆ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ. ಅಷ್ಟೆಲ್ಲ ಕೊಟ್ಟ ನಂತರನೂ ಅದು ಯಾರೋ ನಮ್ಮ ಬಂತಿಜಿಯವ್ರು ಮಾಡಿದ್ದಾರೆ ಅಂದ್ರೆ ಅದು ಮೆಸೇಜನ್ನು ಆಲ್ರೆಡಿ ಸರ್ಕಾರಕ್ಕೆ ಹೋಗ್ತದೆ. ಅದು ಮಾದೇವಪ್ಪರಿಗೆ ಹೋಗ್ಬೋದು, ಸಿದ್ದರಾಮಯ್ಯವ್ರಿಗೆ ಹೋಗ್ಬೋದು, ಎಲ್ಲರಿಗೂ ಹೋಗಿರ್ತದೆ. ನಮ್ಮ ಇನ್ಚಾರ್ಜ್ ಮಂತ್ರಿಗಳಂತೂ ಭಾಳಷ್ಟು ಹೇಳೋ ಜನ ಭಾಳಷ್ಟು ಇದೆ, ಅವ್ರಿಗೇನು ಮಾತೇ ಇಲ್ಲ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ನೀವು ತಿಳ್ಕೊಂಡೇ ಬರ್ತಾಯಿದ್ರೆ ಅಂದ್ರೆ ಅದು ನಾವು ಭಾಳ ವಿಷಾದನೆಯ ವ್ಯಕ್ತಪಡಿಸ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಕಸಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ. ಲೆಟರ್ ಕೊಡೋಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಬೀದರ್ದಾಗ ಇದ್ದಿದ್ದಿಲ್ಲ. ಮತ್ತು ನಾವು ಜಿಲ್ಲಾಧಿಕಾರಿಗಳು ಗಮನ ಕೂಡ ತರ್ಲಕ್ಕೆ ಹೋದೀವಿ, ಅವರು ಕೂಡ ನಮ್ಮ ಕೈ ಸೇರಿಲ್ಲ. ಅಂದರೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತು ನಾವು ಮಾಡಿದ್ರೂ ಕೂಡ ಅವ್ರು ಲಾಸ್ಟ್ ಅವರು ನಿರ್ಧಾರ ಮಾಡಿದ್ದಾರೆ ಆಲ್ರೆಡಿ. ಮಂತ್ರಿಗಳಿಗೆ ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಹೋಗಿದ್ದಾರೆ ಆಲ್ರೆಡಿ ಬೆಂಗಳೂರು. ನಾವು ಇದು ಬೇಡ ಅಂತ ಹೇಳಿದ್ರು ಕೂಡ ಆದ್ರೆ ನಮ್ಮ ಸಮಾಜಕ್ಕೆ ಇದು ಮೆಸೇಜ್ ಕೊಡೋಕೆ ಮಾಡ್ತಾಯಿದ್ದೀವಿ ನಾವು. ಏನಪ್ಪ ಅಂತಂದರೆ ಇವರು ಹಿಂಗೆ ಯಾಕೆ ಮಾಡ್ತಾಯಿದ್ದಾರೆ ಅಂಥೇಳಿ. ಹಿಂದಿನ ವರ್ಷ ಕಾರ್ಯಕ್ರಮ ಮಾಡೋದು ಇದು ಈ ವರ್ಷ ಯಾಕೆ ಮಾಡ್ತಾಯಿದ್ದಾರೆ, ಅದು ಒಂದೇ ದೊಡ್ಡ ಕಾರಣ. ಇದು ಅವ್ರಿಗೇನು ದುಡ್ಡು, ಅದು ಬಂದಂಥ ದುಡ್ಡು ಹ್ಯಾಂಗೆ ಮುಗಿಸ್ಬೇಕು ಏನು ಅಂಥೇಳಿ. ರಂಗ ಮಂದಿರ ಏನು ಸರ್ಕಾರದ ಪ್ಲೇಸ್ ಅದೇನು ಈಗ 14ನೇ ತಾರೀಕು ಮಾತ್ರ ಅದು ಬೆಲ್ದಾಳಿ ಫಂಕ್ಷನ್ ಅಲ್ದಾಗ ಮಾಡ್ತಾಯಿದ್ದಾರೆ. ಅದಕ್ಕೇನು ಏನು ಸ್ವಲ್ಪ ಚಾರ್ಜ್ ಏನಾಗಬೇಕು ಅಷ್ಟೇ. ಆದ್ರೆ ನಮ್ಮ ರಾಜ್ಯದ ಬುದ್ಧಿಜೀವಿಗಳಿಗೆ, ವಿಚಾರವಂತರಿಗೆ ಆ ಕಾರ್ಯಕ್ರಮಕ್ಕೆ ಯಾರ್ಯಾರಿಗೆ ಕರೆಸ್ತಾ ಇದ್ದಾರೆ. ಯಾರಿಗೆ ಮಾಹಿತಿ ಇಲ್ದೇನೆ ಕರೆಸ್ದಾಗ ಅದು ಯಾಕೆ ಅಂತಾರಾಷ್ಟ್ರೀಯ ಸಮ್ಮೇಳನ ಆಯ್ತದೆ ಹೇಳ್ರಿ. ನೀವು ನೋಡಿಟ್ರಿ ಅವತ್ತು ನೀವೆಲ್ಲ ಹೋಗ್ತೀರಿ ಕಾರ್ಯಕ್ರಮಕ್ಕೆ, ನೀವು ನೋಡ್ರಿ ಅದು ಹಂಗೆ ಕಾರ್ಯಕ್ರಮ ಅಂತೇಳಿ. ಏನು ನಮ್ಮ ಇಲ್ಲಿ ಲೋಕಲ್ ಜನನೇ ಬರ್ಬೋದು ಅಷ್ಟೇ, ಬೇರೆ ಬೇರೆ ಜಿಲ್ಲಾ ಜನರ ಬರಬೇಕು. ನಮ್ಮ ರಾಜ್ಯದ ಕಾರ್ಯಕ್ರಮ ಅದು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಅಂದಾಗ ನಮ್ಮ ಭಾರತ ದೇಶದ ಜನರು ಮೂಲೆ ಜನರು ಅಲ್ಲಿ ಸೇರಬೇಕು. ಬೆಂಗಳೂರಲ್ಲಿ ಕೂಡ ಒಂದು ಟೈಮ್ ಮಾಡಿದರು, ಭಾಳ ಬೆಸ್ಟ್ ಕಾರ್ಯಕ್ರಮ ಆಗಿತ್ತು ಅದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಟ್ಟು ಅಂಥ ಕಾರ್ಯಕ್ರಮ ಬೀದರ್ದಲ್ಲಿ ಇಟ್ಕೊಂಡು ಇಲ್ಲಿ ಯಾರಿಗ ಬಂದಿನ ಅತಿಥಿಗಳಿಗೆ ಕೂಡ ಏನದಂದ್ರೆ ಅವಮಾನ ಮಾಡೋದು ಪರಿಸ್ಥಿತಿಯಲ್ಲಿ ಇವ್ರು ಒಯ್ತಾ ಇದ್ದಾರೆ ಅಂತ ಹೇಳೋದು ಇದು ಒಂದೇ ಉದಾಹರಣೆ ಇದೆ. ಮತ್ತು ಅಷ್ಟು ಮಾಡ್ತಾರಂತೆ ನಮಗೆ ಇದು ಪೂರ ಖಾತ್ರಿ ಇದೆ. ಯಾಕಂದರೆ ಇಲ್ಲಿನ ಜಿಲ್ಲಾಧಿಕಾರಿಗಳು, ಸಮಾಜ ಕಲ್ಯಾಣ ಅಧಿಕಾರಿಗಳು ಇವ್ರು ಇರತಕ್ಕ ಇದೆ ಹಿಂಗೆ ನಡೀತಾನೆ ಇರ್ತದೆ. ನಾವು ಮೊನ್ನೆ SC/ST ಆಯೋಗದವ್ರು ಬಂದಾಗ ಕೂಡ ನಾವು ಗಮನ ಸೆಳೆದಿದ್ದೀವಿ, ಇದು ಈ ಜಿಲ್ಲೆಯಲ್ಲಿ ಈ ಥರ ನಡೀತಾ ಇದೆ ಸರ್. ನಾವು ಏನಾದರೂ ಅಧಿಕಾರಿಗಳು ತಪ್ಪು ಮಾಡಿದಾಗ ಸರ್ಕಾರ ಹೇಳ್ತದ ಕೂಡಲೇ ಅವ್ರ ಮ್ಯಾಗ ಆ್ಯಕ್ಷನ್ ಆಗ್ಬೇಕಂತೇಳಿ. ಇವತ್ತು ಇಡೀ ರಾಜ್ಯದಾಗ, ಬೀದರೇ ಅಲ್ಲ ಇಡೀ ರಾಜ್ಯದಾಗ ನೀವು ಯಾವ ಅಧಿಕಾರಿಗಳ ಮ್ಯಾಗ ಆ್ಯಕ್ಷನ್ ತೊಗೊಂಡು ಒಂದು ಉದಾಹರಣೆ ಕೊಡ್ರಿ ಅಂತ ಕಸಿ ಕೂಡ ಕೇಳಿದೆವು ನಾವು ಭಾಳಷ್ಟು ಜನ ಗೋಳು ಹೇಳ್ತು, ಯಾರಿಗೇನು ಪನಿಷ್ಮೆಂಟ್ ಇಲ್ಲ ಏನಿಲ್ಲ. ಅವ್ರ ಪ್ರವಾಸ ಇರ್ತದೆ, ಈ ಅಧಿಕಾರಿಗಳು ಸಭೆ ಕರೆದಿರ್ತಾರೆ, ನಮ್ಮ ಗೋಳುಗಳು ಹೇಳ್ಕೋಬೇಕು. ನಮ್ಮ ಗೋಳುಗಳು ಈ ಸರ್ಕಾರದಾಗ ಕಿವಿ ಇಲ್ದೇ ಈ ಸರ್ಕಾರ ಇದೆ ಅಂತ ಕಸಿ ನಮ್ಗೆ ಕಂಡು ಬರ್ತಾಯಿದೆ ಅಷ್ಟೇ.
70 ಲಕ್ಷ ಚೆಕ್ ಲಿಸ್ಟ್ ಏನಿದೆ ಸರ್ ಅದು 70 ಲಕ್ಷ ಅನುದಾನ ತಂದಿದಾರಂದ್ರ ಈಗ ಈಗ ಅದೇ ಹೇಳಿದಿರಲ್ಲ, ಈಗ ಎಲ್ಲಿ ಅಂದ್ರೆ ಒಂದು ಬೆಲ್ದಾಳಿ ಫಂಕ್ಷನ್ ಹಾಲ್ ಅಂತ ಹೇಳ್ರಿ, ಫಸ್ಟ್ 14ನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ರಾಜ್ಯದ ನಮ್ಮ ಸಮಾಜ ಕಲ್ಯಾಣ ಸಚಿವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಈಗ ಇಲ್ಲಿಂದ ಪಾಪ ಇಲ್ಲಿನ ಇನ್ಚಾರ್ಜ್ ಮಂತ್ರಿಗಳರ ಇದ್ದೇ ಇರ್ತಾರೆ. ಮತ್ತು ಇನ್ನೂ ಇತರ ಯಾರು ಮಂತ್ರಿಗಳಿದ್ರು ನಮ್ಗೆ ಅದು ಐಡಿಯಾ ಇಲ್ಲ ರೀ, ಕಾರ್ಡ್ ನೋಡಿದ್ರೆ ಗುರ್ತಾಗ್ತದೆ. ಮತ್ತು ನಾವು ಫೋನ್ ಮುಖಾಂತರ ಭೀ ಮಾತಾಡ್ತೀವಿ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ. ಅವರು ಫೋನ್ ಅಂತೂ ತೆಗಿಲಕ್ಕೆ ರೆಡಿ ಇಲ್ಲ. ಇದು ಸರ್ಕಾರ ಏನದ ಅಂದ್ರೆ ಈ ಹೋರಾಟಗಾರರಿಗೆ ಮತ್ತು ನಾವೇನಾದರೂ ಮಾತಾಡೋಕೆ ಹೋಗಿದ್ರೆ ಅವರು ಕೈಗೆ ನಮಗೆ ಎಲ್ಲೂ ಆ ಕಚೇರಿ ಒಳಗಡೆ ಸಿಗ್ಲಕ್ಕೂ ಕೂಡ ಇಲ್ಲ. ಈಗ 14ನೇ ಮತ್ತು 15ನೇ ತಾರೀಕು ತನಕ ಅವರು ಎಲ್ಲೂ ಯಾರಿಗೂ ಸಿಗಲ್ಲ ಸದ್ದ. ಅವ್ರು ಅದೇ ಇದರಲ್ಲೇ ಉಳ್ಕೊಂಡಾರೆ. ಇವತ್ತಿನ ತನಕ ಎಲ್ಲೂ ನೋಡ್ರಿ ನೀವು ಆ ಕಾರ್ಯಕ್ರಮ ಹಿಂಗಿದೆ ಅಂತ ಕಸಿ ಎಲ್ಲೂ ಇಲ್ಲ. ಬಹುಶಃ ನಾನು ಅನ್ಸಿನ ಮಟ್ಟಿಗೆ ಏನೋ ಪತ್ರಿಕೆದಲ್ಲೇ ಏನೋ ಕೊಟ್ಟರೋ ಏನೋ ಅಥವಾ ಇಲ್ಲ, ಐಡಿಯಾ ಇಲ್ಲ. ಆ ಪತ್ರಿಕೆದಾಗ ಮಾತ್ರ ಅದು ಪತ್ರಿಕೆದಾಗ ಕೊಟ್ರೆ ಏನೋ ನಮ್ಮ ಇಲ್ಲ ಸಿಗ್ತಾ ಇರ್ತಿತ್ತು ಅವತ್ತು. ಅದು ಮಾಡಕ್ಕೆ ಸರ್ ಕದ್ದು ಮುಚ್ಚಿ ಏನು ಅಂದ್ರೆ ಅವರು ಸರ್ಕಾರಕ್ಕೆ ಬಹುಶಃ ನಮ್ಮ ಇದಕ್ಕೆಲ್ಲ ನಾವು ಹೇಳ್ಬೇಕಾದ್ರೆ ನಮ್ಮ ಸಚಿವರದ್ದು ಭೀ ಕುಮ್ಮಕ್ಕಿದೆ ಅಂತ ನಮ್ಗೆ ಕಾಣಿಸ್ತಾ ಇದೆ. ಸಚಿವರು ಅಂತಂದ್ರೆ ಇಲ್ಲಿ ಸಚಿವರು ಇಲ್ಲಿ ನಮ್ಮ ಸಚಿವರಂತೂ ಇದ್ದಾರೆ. ಒಟ್ಟು ನಮ್ಮ ಸಮಾಜ ಕಲ್ಯಾಣ ಸಚಿವರದ್ದು ಕಾರ್ಯಕ್ರಮ ಇದು ಜಿಲ್ಲಾ ಉಸ್ತುವಾರಿ ಕಾರ್ಯಕ್ರಮ ಇಲ್ಲ, ಇದು ರಾಜ್ಯದ ಕಾರ್ಯಕ್ರಮ ರೀ. ಇದು ಜಿಲ್ಲಾದ ಕಾರ್ಯಕ್ರಮ ಅದ ಅಂದ್ರೆ ಸಚಿವರು ಮಾಡಪ್ಪ ಏನೋ ಮಾಡತ್ತಾರ, ಅವ್ರು ಹಂಗೆ ಮಾಡ್ತಾರ ಅಂತ ಹೇಳ್ಬೋದಾಗಿತ್ತು. ಇದು ಅಂಥ ಕಾರ್ಯಕ್ರಮ ಇದ್ದರೂ ನಮ್ಮ ಮಾದೇವಪ್ಪರ್ಜಿ ಅವ್ರು ಇದ್ದಾರೆ, ಅವ್ರಿಗೆ ಗಮನಕ್ಕಿದ್ರೂ ಕೂಡ ಏನದ ಅಂತಂದ್ರೆ ಬಹುಶಃ ಇಂಥ ಅವರು ಕೂಡ ಇವ್ರಿಗೆ ಸಪೋರ್ಟ್ ಇದೆ ಅಂತ ಹೇಳಿ ನಮ್ಗೆ ಮೇಲ್ನೋಟ ಕಾಣಿಸ್ತಾ ಇದೆ. ಏನಿದೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಸಚಿವರು ಇಂಥ ಕಾರ್ಯಕ್ರಮನ ಇಡೀ ಬೇರೆ ಜಿಲ್ಲೆದಲ್ಲ ಅಥವಾ ಬೇರೆ ರಾಜ್ಯದಲ್ಲಿ ಎಲ್ಲೋ ಆಗಂಥ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅನ್ನೋದು ಅವ್ರು ಖುಷಿ ಪಡಿಸ್ಲಾಕ, ಅಂದರೆ ಕೆಲವು ಮುಖಂಡರುಗಳನ್ನು ಖುಷಿ ಪಡಿಸ್ಲಾಕ ಮಾಡತ್ತಿರ್ಬೋದು ಅಂತ ನಮಗೆ ಕಾಣಿಸ್ತಾ ಇದೆ. ಬಟ್ ಇದ್ರ ಹಿಂದೆ ಉದ್ದೇಶ ಅವ್ರು ಏನು ನಿಜವಾಗ್ಲೂ ಏನದ ಅಂತಂದರೆ ಅಂಬೇಡ್ಕರ್ ಅವರ ಚಿಂತನೆಗಳು ಅವ್ರ ಹತ್ತಿರ ಏನೂ ಇಲ್ಲ ಅನ್ನೋದು ಇದು ಒಂದು ಕಾರ್ಯಕ್ರಮ ತೋರಿಸ್ತಾ ಇದೆ. ಇಲ್ಲ ಅದು ಅಲ್ಲ, ನಮಗೇನು ಮಾಹಿತಿ ಇಲ್ರಿ ಅಕ್ಕ. ಹಂಗಾಗಿ ಮತ್ತೂ ಕೂಡ ಏನದ ಅಂದ್ರೆ ಅವ್ರು ಪ್ರಯತ್ನ ಮಾಡ್ತಾರೆ. ಅದು ಆಲ್ರೆಡಿ ಇಲ್ಲ ಅದು ಮಾಡ್ತಾರೆ. ಅದು ಯಾಕಂದ್ರೆ ಸಮಾಜ ಕಲ್ಯಾಣ ಸಚಿವರು, ರಾಜ್ಯದ ಮಂತ್ರಿಗಳು, ಇನ್ನೂ ಇತರ ಮಂತ್ರಿಗಳೆಲ್ಲ ಬರ್ತಾ ಇದ್ದಾಗ ಅದು ಸಹಜ ಅದ ರೀ. ಎಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತರು ಹಿಂಗೆಲ್ಲ ಸೇರಿಸ್ಲಕ್ಕ ಅವ್ರ ಅಧಿಕಾರಿಗಳು ಮೆಸೇಜ್ ಕೊಟ್ಟಿರ್ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಕಾರ್ಯಕ್ರಮ ಅಲ್ಲರಿ. ಇದು ಎಲ್ಲೋ ಜನರಿಗೆ ತಂದು ಕಸಿ ಕೂಡಿಸಿ ಏನೋ ಪ್ರಚಾರ ಮಾಡೋ ಕಾರ್ಯಕ್ರಮನೂ ಅಲ್ರಿ ಇದು. ಯಾಕೆ ಬುದ್ಧಿಜೀವಿಗಳಿಗೆ ಸೇರಿಸಿ ಬುದ್ಧಿಜೀವಿಗಳು ವಿಚಾರಗಳನ್ನು ನಮ್ಮ ಜನರಿಗೆ ತಲುಪಿಸೋ ಕಾರ್ಯಕ್ರಮ ಇದು. ಹಂಗಾಗಿ ನಮ್ಮ ಇನ್ನು ಹಳ್ಳಿಗೆ ಜನ ಅದಾರ ನಮ್ಮ ಸಮಾಜದ್ದು, ಇತರ ಶೋಷಿತ ಸಮಾಜದವರು ಕೂಡ ಆ ಕಾರ್ಯಕ್ರಮನ ಬಂದು ನೋಡ್ಕೊಂಡು ಇದು ಏನು ಕಾರ್ಯಕ್ರಮ ನಮ್ಮ ಏನು ಬುದ್ಧಿಜೀವಿಗಳು ಬಂದಿರ್ತಾರೆ ಗೆಸ್ಟ್ ಆಗಿ, ಅವ್ರಲ್ಲಿಂದ ನಾವು ವಿಚಾರಗಳನ್ನು ತಿಳ್ಕೊಂಡು ಹೋಗಬೇಕಾಗಿದೆ. ಹಾಗಾಗಿ ನಮ್ಮ ತಿಳಿದಿನ ಮಟ್ಟಿಗೆ ಅಂಥ ಬುದ್ಧಿಜೀವಿಗಳು ಇವ್ರ ಕಾರ್ಯಕ್ರಮದಲ್ಲಿ ಯಾರೂ ಇಲ್ಲ ಅನ್ನೋ ಅಂತ ನಮಗೆ ಕಾಣಿಸ್ತಾ ಇದೆ. ಇದು ಸತ್ಯ ಅದ್ರ ಮತ್ತು ನಾವು ಯಾಕೆ ಅಂಜಾಜವಾಗಿ ಹೇಳ್ತಾ ಇದ್ದೀವಿ ರೀ. ಯಾಕೆ ಈ ಥರ ತುಳಿದಾಗ ಮಾಡ್ತಾ ಇದ್ದಾರಂದ್ರೆ ಇದು 2-3 ಮಂತದ ಕಾರ್ಯಕ್ರಮ ಅದ ರೀ. ಆ್ಯಕ್ಚುಲಿ ನೋಡ್ಬೇಕಾದ್ರೆ ತಯಾರಿ ಇವರು 4-5 ದಿನದಲ್ಲೇ ಕಾರ್ಯಕ್ರಮ ಮಾಡತ್ತಾರ ಅಂದ್ರೆ ಅಷ್ಟಕ್ಕೆ ತಿಳ್ಕೊಳ್ರಿ. ಇವ್ರು ಎಷ್ಟು ಸ್ಪೀಡ್ ಹೋಗಿ ಏನೇನೋ ನಮ್ಮ ಜನರಿಗೆ ಖುಷಿ ಪಡಿಸ್ಲಕ್ಕೆ ಅವ್ರದ್ದು ಖುಷಿನೇ ಪಡಿಸ್ತಿದ್ದೇವೆ ಅಂತ ತಿಳ್ಕೊಂಡಿರ್ಬೇಕು ಅವರು. ನಮ್ಮ ಜನ ಭಾಳ ಹುಷಾರಿದೆ ಜಿಲ್ಲೆಯಲ್ಲಿ, ಅದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಬುದ್ಧಿವಂತರು ಇದ್ದಾರೆ. ಹಂಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ನಾಟಕ ಸಲುವಾಗಿ ಮಾಡತ್ತಾರ, ಏನು ಮಾಡತ್ತಾರ ಅನ್ನೋದು ಎಲ್ಲ ಜನರಿಗೆ ಗೊತ್ತಿದೆ. ನಾವು ಸರ್ ಅವತ್ತಿಂದ ಅದಕ್ಕೆ ನಾವು ಆಲ್ರೆಡಿ ಬಹುಜನ್ ಸಮಾಜ್ ಪಾರ್ಟಿಲಿಂದ ಇದು ಮಾಡ್ತಾ ಇದ್ದೀವಿ. ಇವತ್ತಿನ ಇದು ಪ್ರೆಸ್ ಮೀಟು ಬಹುಜನ್ ಸಮಾಜ್ ಪಾರ್ಟಿಲಿಂದ. ಮತ್ತು ಈಗ ಆಲ್ರೆಡಿ ನಮ್ಮ ಗುರುಗಳೇ ಮಾಡಿದಾಗ ಮತ್ತು ಇತರರು ಯಾರೋ ಹರ ಅನ್ನೋದು ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಗುರುಗಳೇ ಸಿಡ್ದೇದು ಹೊರಗೆ ಬಂದಾರೆ ಈ ವಿಷಯದ ಮೇಲೆ. ಮತ್ತು ನಮ್ಮ ಗುರುಗಳು ಬಂದ್ಮ್ಯಾಗ ನಾವು ಎಲ್ಲಿ ಅವರು ಇವರು ಅಂತ ನಾವು ಹೇಳಕ್ಕೆ ಹೋಗಲ್ಲ. ಮತ್ತು ನಮ್ಮ ಗುರುಗಳು ಮಾಡತ್ತಾರ ಅಂಥೇಳಿ ನಾವು ಮಾಡೋಕ್ಕೆ ಹೋಗ್ತಾಯಿಲ್ಲ. ನಮಗಿದು ವಿಷಯ ಅಧಿಕಾರಿಗಳು ಮಾಡೋದು ಸರಿಯಾಗಿಲ್ಲ ಅಂಥೇಳಿ ನಾವು ಅರ್ಥ ಮಾಡ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಮತ್ತು ಗುರುಗಳು ಪತ್ರಿಕಾಗೋಷ್ಠಿಗೆ ನಾವು ಕೂಡ ಅವ್ರಿಗೆ ಬೆಂಬಲವಾಗಿ ಅವ್ರು ಆಲ್ರೆಡಿ ಈಗಾಗಲೇ ಹೇಳಿದ್ದಾರೆ, ನಾವು ಅವತ್ತಿನ ದಿನ ಹೋರಾಟ ಮಾಡ್ತೀವಿ, ಜನರಿಗೆ ಸೇರಿಸ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಅವ್ರ ಹೋರಾಟಕ್ಕೆ ನಮ್ಮದು ಕೂಡ ಬೆಂಬಲ ಇರ್ತದೆ. ಅವರು ಮಾಡಿಲ್ಲ ಅಂದರೂ ಕೂಡ ಏನದ ಅಂದ್ರೆ ನಾವಂತೂ ಹೋರಾಟ ಮಾಡೇ ಮಾಡ್ತೇವೆ ಅವತ್ತಿನ ದಿನ. ಅವರಿಗೆ ಕ್ರಾಂತಿಕಾರಿ ನಮಸ್ಕಾರಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಈಗಾಗಲೇ ಎಲ್ಲ ನಮ್ಮ ಹಿರಿಯರು ಮತ್ತು ಜಿಲ್ಲಾಧ್ಯಕ್ಷರೆಲ್ಲ ಮಾತಾಡಿದಂಗೆ
ನಾನು ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿನಾಗಿ ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳೋದೇನು ಬಯಸ್ತಾ ಇದ್ದೇನೆ ಅಂದರೆ, ಜಿಲ್ಲೆಯಲ್ಲಿ ನಡೀತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಷ್ಟ್ರೀಯ ಮಟ್ಟದ ಏನಿದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಅಂತಂದರೆ ಇದರ ಅರ್ಥ ಅಂದರೆ ಏನಂದರೆ, ಇಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳಿಗೆ ತೆಗೆದುಕೊಂಡು ಅವ್ರ ಜೊತೆ ಎಲ್ಲ ವಿಶೇಷವಾಗಿ ಚರ್ಚೆ ಮಾಡಿ, ಇಲ್ಲಿರ್ತಕ್ಕಂಥ ಎಲ್ಲರ ಜೊತೆ ಚರ್ಚೆ ಮಾಡಿ ಅದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿತ್ತು. ಅದು ಮಾಡಿಲ್ಲ. ಸೊ ತರಾತುರಿಯಲ್ಲಿ ಮಾಡಿ ಅವ್ರು ಬಾಬಾ ಸಾಹೇಬ್ರಿಗೆ ಏನದಂದ್ರೆ ಒಂದು ಬರೀ ಏನದ ಅಂತಂತಂದ್ರೆ ಒಂದು ಗೋಡಿ ಮಧ್ಯದಲ್ಲೇ ಅದು ಚರ್ಚೆ ಮಾಡಿ ಅದು ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪ್ರಸಾರನೂ ಆಗಬಾರ್ದು. ಜಿಲ್ಲೆಯಲ್ಲಿ ಮಾಡಿದ್ದೀವಿ ಅನ್ಸ್ಕೋಬೇಕು. ಹಾಗಾಗಿ ಇವ್ರು ಬರೀ ವೋಟ್ ಬ್ಯಾಂಕ್ಗೋಸ್ಕರ ಈ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಮಿನಿಸ್ಟರ್ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಸುಮಾರು ತಮಗಂತೂ ಎಲ್ಲ ಗೊತ್ತಿದೆ, SCP TSP ಯಲ್ಲಿರ್ತಕ್ಕಂಥ ಹಣ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸುಮಾರು 25,000 ಕೋಟಿ ರೂಪಾಯಿ ಏನದಂತಂದ್ರೆ ಅನ್ಯ ಕೆಲಸಗಳಿಗೆಲ್ಲ ಬಳಕೆ ಮಾಡತ್ತ ಕೆಲಸ ಮಾಡಿದೆ. ಅದ್ರ ಜೊತೆಯಲ್ಲಿ ಇದು ಏನೋ ದೊಡ್ಡ ಅವ್ರಿಗೇನು ಇದು ಇಲ್ಲ, ಇದನ್ನು ದುಡ್ಡು ಇದೇ ರೀತಿ ಮಾಡಿ ಸ್ವಲ್ಪ ಮಟ್ಟದಲ್ಲಿ ಏನೋ ಒಂದು 4-5 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಆ ದುಡ್ಡು ಹಂಗೆ ಏನದ ಅಂದ್ರೆ ಮತ್ತೆ ದುರ್ಬಳಕೆ ಮಾಡ್ಬೇಕಂಬೋದು ಅವ್ರದ್ದು ಉದ್ದೇಶ ಆಗಿದೆ. ಈ ರೀತಿ ಮಾಡ್ತಾ ಇದ್ದಾರೆ. ಇಂಥವ್ರಿಂದ ಏನದ ಅಂತಂತಂದ್ರೆ ಇವರು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಮಗೇನು ಆರ್ಟಿಕಲ್ ಏನದ ಅಂತಂತಂದ್ರೆ 12ರಿಂದ 52 ತನಕ ಏನು ಆರ್ಟಿಕಲ್ಗಳು ಇದ್ದಾವೆ, ಅದು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕಾಂಗ್ರೆಸ್ ಸರ್ಕಾರ ಒಂದು ವೇಳೆ ಜಾರಿ ಮಾಡ್ತಿತ್ತಂದರೆ ಇಲ್ಲಿ ತನಕ ಬಡತನ ಎಂದು ಅಂಬೋದು ಯಾರೂ ಇರ್ತಿದ್ದಿಲ್ಲ, ದೌರ್ಜನ್ಯಗಳಾಗ್ತಿದ್ದಿಲ್ಲ, ದಬ್ಬಾಳಿಕೆಗಳಾಗ್ತಿಲ್ಲ, ಈ ಜನರ ಮ್ಯಾಗ ರೇಪ್ಗಳಾಗ್ತಿದ್ದಿಲ್ಲ. ಇಷ್ಟೆಲ್ಲ ಘಟನೆಗಳಾದರೂ ಕೂಡ ಆರೋಪಿಗಳಿಗೆ ಹಿಡ್ಲಿಕ್ಕೆ ವಿಫಲ ಆಗಿರ್ತಕ್ಕಂಥ ಇದು ಸರ್ಕಾರದ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀವಿ. ಯಾಕಂತಂದ್ರೆ ಬ್ಯಾಂಕ್ ದರೋಡೆ ಏನು ಇಂಗ್ಲೆಂಡ್ನಿಂದ ಮತದಾನ ಹಕ್ಕುಗಳನ್ನೇನು ತಂದು ಕೊಟ್ಟಿದ್ದಾರೆ, 2 ಮತಗಳ ಹಕ್ಕನ್ನು ಅಂದಿನ ಸಮಯದಲ್ಲೂ ಬಾಬಾ ಸಾಹೇಬರಿಗೆ ವಿರೋಧ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮತ್ತು ಅಂದಿನ ಇರತಕ್ಕಂಥ ಗಾಂಧಿ ಪರಿವಾರದವರು ಅವರೇ ವಿರೋಧ ಮಾಡಿದವರು ಬಾಬಾ ಸಾಹೇಬರಿಗೆ ಓಟಿನ ಅಧಿಕಾರ ತಂದಾಗ. ಇನ್ನು ಮುಂದೂ ಕೂಡ ಅದೇ ಮಾಡ್ತಾರೆ ಅವ್ರ ಕೆಲಸ. ಯಾಕಂದ್ರೆ ಬಾಬಾ ಸಾಹೇಬ್ರದ್ದು ಕನಸನ್ನು ನನಸು ಮಾಡೋ ಕೆಲಸ ಇಲ್ಲ. ಬಾಬಾ ಸಾಹೇಬ್ರ ಹೆಸರು ಬಳಸ್ಕೊಂಡು ಬರೀ ವೋಟ್ ಬ್ಯಾಂಕ್ ಥರ ಅವರು ಆಟ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ.